ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ನಿಮಗೆ ಈ ರೀತಿಯಾಗಿ ಒಂದು ಸಂಖ್ಯೆಯನ್ನು ಪದಗಳಲ್ಲಿ ಕೊಡ್ತಾರೆ. ಕೊಟ್ಬಿಟ್ಟು ಹೇಳ್ತಾರೆ ಭಾರತೀಯ ಸ್ಥಾನಬೆಲೆ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳ್ತಾರೆ. ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಹಿಂದೂ ಅರೇಬಿಕ್ ಸಂಖ್ಯಾ ಪದ್ಧತಿಗೆ ಅನುಗುಣವಾಗಿ ದಶಮಾನ ಸಂಖ್ಯಾ ಪದ್ಧತಿಯಲ್ಲಿ ಇದನ್ನು ಬರೀರಿ ಅಂತ ಹೇಳ್ತಾರೆ. ಬರೆಯೋಣವಾ? ನೋಡಿ, ಒಂದು ಕೊಟ್ಟಿದ್ದಾರೆ 5,04,087. ಇದನ್ನು ಭಾರತೀಯ ಪದ್ಧತಿಯಲ್ಲಿ ಭಾರತೀಯ ಸ್ಥಾನಬೆಲೆ ಕ್ರಮದಲ್ಲಿ ಬರೀಬೇಕಂತೆ. ಹೇಗೆ ಬರೀತೀರಿ? ನಿಮ್ಮಲ್ಲಿ ಕೆಲವು ಮಕ್ಕಳು ಬರೀತಾರೆ. ಕೆಲವೊಬ್ಬರು ಅಭ್ಯಾಸ ಇಟ್ಕೊಂಡಿರ್ತಾರೆ. ಹೇಗೆಂದರೆ ಅಲ್ಲಿ ಯಾವ್ಯಾವ ಸಂಖ್ಯೆ ಅಂತ ಅದನ್ನು ಮಾತ್ರ ಬರೀತಾ ಹೋಗೋದು. ಹೇಗೆ ಅಂದರೆ 5 ಲಕ್ಷ ಅಂತ ಇದೆ, 5 ಬರ್ಕೊಂಡ್ಬಿಡ್ತೀರಿ. 4,000 ಅಂತ ಇದೆ, 4 ಬರ್ಕೊಂಡ್ಬಿಡ್ತೀರಿ. 87 ಅಂತ ಇದೆ, 87 ಬರ್ಕೊಂಡ್ಬಿಡ್ತೀರಿ. ಅಲ್ಲಿ ಯಾವ್ಯಾವ ಸಂಖ್ಯೆ ಇದೆ ಅದನ್ನು ಮಾತ್ರ ಬರ್ಕೋತೀರಿ. ಬರ್ಕೊಂಡಾಗ ಇದು 5,04,087 ಆಗುತ್ತಾ? ಆಗೋದಿಲ್ಲ. ನೋಡಿ, ಬಿಡಿ. 10, 100, 1000 ಎಷ್ಟಾಯ್ತು? 5,487 ಆಯಿತು. ಯಾಕೆ ಈಗ ಆಯಿತು? ಅಲ್ಲಿರೋದನ್ನ ಬರ್ದಿದ್ದೀವಲ್ಲ, ಯಾಕಾಗತ್ತೆ ಮಕ್ಕಳೇ? ನಿಮಗೆ ಗೊತ್ತಿರಬೇಕು, ಯಾವುದಾದ್ರೂ ಒಂದು ಸ್ಥಾನದಲ್ಲಿ 0 ಇದ್ದರೆ ಅದನ್ನು ನಾವು ಓದ್ತೀವಾ? ಇಲ್ಲ, ನಾವು ಓದೋದಿಲ್ಲ. ಬರಿಬೇಕಾದ್ರೆ ಬರಿತೀವಾ? 0 ಇರುವ ಸ್ಥಾನದಲ್ಲಿರೋದನ್ನು ಓದೋದು ಇಲ್ಲ, ಬರೆಯೋದು ಇಲ್ಲ. ಹಾಗಾಗಿ ಇಲ್ಲಿ ಕೊಟ್ಟಿರೋದು ನೀನು ಬರೆದಿರೋದೊಂದು ಆಗಿದೆ. ಆ ಕೊಟ್ಟಿರೋಂಥ ಸಂಖ್ಯೆಯಲ್ಲಿ ಕೆಲವೊಂದು ಸ್ಥಾನಗಳಲ್ಲಿ ಸಂಖ್ಯೆಗಳಿಲ್ಲ, ಇದೆ 0 ಇದೆ, ಅದನ್ನು ಓದಲ್ಲ, ಹಾಗೆ ಬರ್ದಿಲ್ಲ ಇಲ್ಲಿ. ಹಾಗಾಗಿ ನೀವು ಅದನ್ನು ಅರ್ಥ ಮಾಡ್ಕೊಂಡು ಹಾಗೆ ಇರೋ ಸಂಖ್ಯೆ ನೇರವಾಗಿ ಬರೆದ್ರಿ ಅಂದರೆ ನಿಮ್ಗೆ 5,04,087 ಸಿಗೋದಿಲ್ಲ ಮಕ್ಕಳು. ಹಾಗಾಗಿ ಒಂದೊಂದು ಸಲಹೆ ಏನಪ್ಪ ಅಂತಂದರೆ, ಅವ್ರು ಕೊಟ್ಟಂತಹ ಸಂಖ್ಯೆ ಪದಗಳನ್ನ ಸಂಖ್ಯಾರೂಪದಲ್ಲಿ ಬರೀಬೇಕಾದ್ರೆ ಏನು ಮಾಡಬೇಕು? ಸ್ಥಾನ ಬೆಲೆ ಪಟ್ಟಿ ಹಾಕ್ಕೊಳ್ಳಿ ಮಕ್ಕಳೇ. ನೀವು ಒಂದು ಸ್ಥಾನ ಬೆಲೆ ಪಟ್ಟಿಯನ್ನು ಭಾರತೀಯ ಸಂಖ್ಯಾ ಪದ್ಧತಿ ಅನುಗುಣವಾಗಿ ಒಂದು ಸ್ಥಾನ ಬೆಲೆ ಪಟ್ಟಿಯನ್ನು ಹಾಕ್ಕೊಳ್ಳಿ. ಎಲ್ಲಿವರೆಗೆ ಇರಬೇಕು ಸ್ಥಾನಗಳು? ಲಕ್ಷಗಳವರೆಗೆ ಇದೆ, ಲಕ್ಷಗಳವರೆಗೆ ಹಾಕ್ಕೊಳ್ಳಿ. ಕನಿಷ್ಠ ಲಕ್ಷಗಳವರೆಗೆ ಹಾಕ್ಕೋಬೇಕು. ಇದು ಯಾವ ಸ್ಥಾನ? ಬಿಡಿ. 10, 100, 1000, 10,000, 1 ಲಕ್ಷ, 10 ಲಕ್ಷ. ವೆರಿ ಗುಡ್. ಕನಿಷ್ಠ ಲಕ್ಷಗಳವರೆಗೆ ಇದೆ, ಲಕ್ಷಗಳ ಸ್ಥಾನದವರು ಅಂತ ಹಾಕ್ಕೊಳ್ಳಬೇಕು. ಹಾಕ್ಕೊಂಡಾಯ್ತು. ಈಗ ನೀವು ಸಂಖ್ಯಾರೂಪದಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಹೇಗೆ ಬರೀರಿ ಅಂದರೆ ಪದಗಳನ್ನು ಒಂದೊಂದೇ ಭಾಗ ತೆಗೆದುಕೊಳ್ತೀವಿ. ಮೊದಲು ಯಾವುದು ಬರೆಯೋಣ ಸಂಖ್ಯಾರೂಪದಲ್ಲಿ? 5 ಲಕ್ಷ. 5 ಲಕ್ಷಕ್ಕೆ 5 ಅಂತ ಬರ್ಕೊಳ್ಳಿ, ಆಯಿತಾ? ಇದನ್ನು ನಾವು 5 ಲಕ್ಷ ಅಂತ ಕರಿಬೇಕಾದ್ರೆ ಎಲ್ಲಿರಬೇಕು? ಲಕ್ಷಗಳ ಸ್ಥಾನದಲ್ಲಿ ಇರಬೇಕು. ಲಕ್ಷಗಳು ಎಷ್ಟು ಸ್ಥಾನ ಇದೆ? 2. ಒಂದು 10 ಲಕ್ಷ, ಇನ್ನೊಂದು 1 ಲಕ್ಷ. ನೀವೇನು ಮಾಡಬೇಕಪ್ಪ ಅಂದರೆ ಈ ಸಂಖ್ಯೆಯಲ್ಲಿ 10 ಸ್ಥಾನದಾಗಿರೋದನ್ನ 10 ಲಕ್ಷ ಸ್ಥಾನಕ್ಕೆ ಬರೀರಿ, ಬಿಡಿ ಸ್ಥಾನದಾಗಿರೋದನ್ನ 1 ಲಕ್ಷ ಸ್ಥಾನಕ್ಕೆ ಬರೀರಿ. ಓಕೆನಾ? 10 ಲಕ್ಷ ಸ್ಥಾನದಲ್ಲಿ ಯಾವ್ದಾರು ಅಂಕಿ ಇದೆಯಾ? ಇಲ್ಲ. ಹಾಗಾದ್ರೆ 10 ಲಕ್ಷ ಸ್ಥಾನಕ್ಕೆ ನಾವು ಬರೀಲ್ಲ, ಬೇಡ. ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 5. ಅದನ್ನೇನು ಮಾಡೋಣ? ಲಕ್ಷ ಸ್ಥಾನಕ್ಕೆ. ನೋಡಿ, ಬಿಡಿ ಸ್ಥಾನದಲ್ಲೂ 1 ಲಕ್ಷ ಸ್ಥಾನಕ್ಕೆ 1 ಸ್ಥಾನದಾಗಿರೋದು ಬರೀರಿ, 10 ಲಕ್ಷ ಸ್ಥಾನಕ್ಕೆ 10 ಸ್ಥಾನದಾಗಿರೋದು ಬರೀರಿ. ಇದು 10 ಲಕ್ಷ ಸ್ಥಾನದಲ್ಲಿ ಯಾವುದೂ ಇಲ್ಲ, ಖಾಲಿ ಬಿಟ್ಟೆ. 1 ಸ್ಥಾನದಲ್ಲಿ 5 ಇತ್ತು, 1 ಲಕ್ಷ ಸ್ಥಾನಕ್ಕೆ ಬರ್ತದೆ. ನೋಡಿ, 5 ಲಕ್ಷ ಆಯ್ತಲ್ವಾ? ಎಸ್. ಓಕೆ. ನೆಕ್ಸ್ಟ್ ಈಗ ಯಾವ್ದು ಬರೆಯೋಣ? 4,000. 4,000ಕ್ಕೆ 4 ಬರ್ಕೊಳ್ಳಿ ಮಕ್ಕಳೇ, ಆಯ್ತಾ? ಇದನ್ನು 4,000 ಅಂತ ಕರಿಬೇಕಾದ್ರೆ ಎಲ್ಲಿ ಬರೀಬೇಕು? ಸಾವಿರಗಳ ಸ್ಥಾನಕ್ಕೆ ಬರೀಬೇಕು. ಸಾವಿರದ ಎಷ್ಟು ಸ್ಥಾನ ಇದೆ? 2 ಸ್ಥಾನ. 1,000, 10,000. 10,000 ಸ್ಥಾನಕ್ಕೆ ಏನನ್ನು ಬರೀತೀರಿ? ಇದರಲ್ಲಿ 10 ಸ್ಥಾನದವ್ರನ್ನ 10,000 ಸ್ಥಾನಕ್ಕೆ ಬರೀರಿ. ಇದರಲ್ಲಿ 1 ಸ್ಥಾನದಲ್ಲಿ ಬಿಡಿ ಸ್ಥಾನದಲ್ಲಿ 1,000 ಸ್ಥಾನಕ್ಕೆ ಬರೀರಿ. 10,000 ಸ್ಥಾನಕ್ಕೆ ಯಾವ್ದು ಬರೀಬೇಕಂತ? 10 ಸ್ಥಾನದಲ್ಲಿ ಯಾವ್ದಾರು ಇದೆಯಾ? ಇಲ್ಲ. ಏನು ಮಾಡಲಿ ಮತ್ತೆ ಅಲ್ಲಿಗೆ? ಕಾಲಿನಲ್ಲಿ ಬಿಡ್ಬೋದು, 0 ಹಾಕ್ಬಿಟ್ರೆ ಆಯಿತು. ಓಕೆ, ಏನಿಲ್ಲ ಅಂದ್ರೆ 0 ಇದೆ ಅಂತ, ಹಾಗೆ 10,000 ಸ್ಥಾನಕ್ಕೆ 0 ಹಾಕಿ. ಇಲ್ಲ ಸರ್, ಹಾಕಿಲ್ಲ ಅಂದರೆ ಖಾಲಿ ಬಿಟ್ಟಿರಬೇಕಲ್ಲ, ಆಮೇಲೆ ನೋಡೋಣ. 1,000 ಸ್ಥಾನಕ್ಕೆ ಯಾವ್ದು ಬರೀಬೇಕು? ಬಿಡಿಯಲ್ಲಿ 4 ಬರೀಬೇಕು. ಎಸ್, ಬರ್ದಾಯಿತು. ಓಕೆ. ನೆಕ್ಸ್ಟ್ ಎಷ್ಟು ಹೋಯ್ತು? 87 ಹೋಯ್ತು. 87ಕ್ಕೆ ಒಂದೇ ಸರಿ ಬರ್ಕೊಂಬಿಡಿ. ನೋಡಿ, 110 ಬಿಡಿಗಳನ್ನ ಒಂದೇ ಸರಿ ಬರೀರಿ. ಅದು ನೀವು ತಪ್ಪಿಲ್ಲದೆ ಬರೀತೀರಿ ಅಂತ ನಾನು ಅನ್ಕೋತೀನಿ. ಎಸ್, 87. ಈಗ ಇದರಲ್ಲಿ 100 ಸ್ಥಾನಕ್ಕೆ ಬರೀಬೇಕು. ಯಾವುದನ್ನು ಬರೀಬೇಕು? 100ರಲ್ಲಿರೋದನ್ನ 100 ಸ್ಥಾನಕ್ಕೆ ಬರೀರಿ, 10 ಸ್ಥಾನದಿಂದ 10ಕ್ಕೆ ಬರೀರಿ, ಬಿಡಿ ಸ್ಥಾನದಿಂದ ಬಿಡಿಗೆ ಬರೀರಿ. ಎಸ್, ಈಗ 100 ಸ್ಥಾನಕ್ಕೆ ಎಲ್ಲೇ ಬರೀಬೇಕಂತ? 100 ಸ್ಥಾನದಲ್ಲಿ ಯಾವ್ದಾರು ಇದೆಯಾ? ಇಲ್ಲ. ಆಗ ಏನು ಮಾಡೋಣ? ಖಾಲಿ ಬಿಟ್ಟಿರೋಣ. ಎಷ್ಟು ಇಲ್ಲಿಗೆ ಬರೀಬೇಕು? 10 ಸ್ಥಾನದಲ್ಲಿ ಎಷ್ಟಿದೆ? ಅದನ್ನ ಇಲ್ಲಿ ಬರೀರಿ. ಬಿಡಿ ಸ್ಥಾನಕ್ಕೆ ಬಿಡಿಯಲ್ಲಿ 7 ಬರ್ದ್ಬಿಡಿ. ಎಸ್. ಸೊ ಖಾಲಿ ಉಳಿತಲ್ಲ, ಖಾಲಿ ಉಳಿದು 0 ಹಾಕಿ. ಇಲ್ಲಿಗೆ ಹಾಕ್ಲಾ? ಬೇಡ. ಒಂದು ಸಂಖ್ಯೆಯಿಂದ ಬರೀ 0ಗಳಿದ್ರೆ ಅದಕ್ಕೆ ಬೆಲೆ ಇರೋದಿಲ್ಲ, ಹಾಗಾಗಿ ಹಾಕೋದು ಬೇಡ. ಈಗ ನೋಡಿ ಮಕ್ಕಳೇ,
5,04,087 ಅವೇನು ಪದಗಳಲ್ಲಿ ಕೊಟ್ಟಿದ್ದಾರೆ ಅದನ್ನೇ ಬರ್ದಿದ್ದೀವ ಇಲ್ವಾ? ಹೌದು ಮಕ್ಕಳೇ. ನೋಡಿ 5,04,000 10,000 ಸ್ಥಾನ 0 ಇತ್ತು, ನಾವು ಓದೋದಿಲ್ಲ, ಬರೀ 4,000 ಅಂತ ಮಾತ್ರ ಹೇಳ್ತೀವಿ. 100 ಸ್ಥಾನ 0 ಇತ್ತು, ಅದನ್ನು ಹೇಳೋದಿಲ್ಲ, ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಏನು ಮಾಡ್ಬಿಡ್ತೀವಿ, 5, 4, 8, 7 ಅಂತ ಬರಿತೀವಿ. ಆಗ ಕೊಟ್ಟರೋ ಸಂಖ್ಯೆ ನಮಗೆ ಸಿಗುತ್ತಾ? ಸಿಗೋದಿಲ್ಲ ಮಕ್ಕಳು. ಹಾಗಾಗಿ ಬೇಡ ಅಂತ ಹೇಳಿದೆ. ಹಾಗೆ ಇಲ್ಲಿ ಇನ್ನೊಂದು ಸಂಖ್ಯೆ ಕೊಡ್ತಾರೆ, 6,31,04,450. ಇದನ್ನ ಸಂಖ್ಯಾ ರೂಪದಲ್ಲಿ ಬರೀರಿ. ಭಾರತೀಯ ಸ್ಥಾನ ಬೆಲೆ ಕ್ರಮದಲ್ಲಿ ಸಂಖ್ಯಾ ರೂಪದಲ್ಲಿ ಬರೀರಿ ಅಂತ ಬರೆಯೋಣ. ಎಸ್, ಹೇಗೆ ಬರೀ? ಏನು ಮಾಡಬೇಕು? ಏನು ಮಾಡೋಣ? ಮೊದಲು ಸ್ಥಾನ ಬೆಲೆ ಪಟ್ಟಿಯನ್ನು, ಪ್ಲೇಸ್ ವ್ಯಾಲ್ಯೂ ಚಾರ್ಟನ್ನು ಹಾಕ್ಕೊಳ್ಳಿ ಮಕ್ಕಳೇ. ಇಲ್ಲಿ ಸಂಖ್ಯೆ ಎಲ್ಲಿವರೆಗೆ ಇದೆ? ಕೋಟಿವರೆಗೆ ಇದೆ. ಹಾಗಾದ್ರೆ ಎಲ್ಲಿವರೆಗೆ ಹಾಕಿಸ್ಬೇಕು? ಕೋಟಿವರೆಗೆ. ಓಕೆ, ಓಕೆ. ಇದು ಯಾವ ಸ್ಥಾನ? ಬಿಡಿ. 10ರ ಸ್ಥಾನ 100, 1,000, 10,000, 1 ಲಕ್ಷ, 10 ಲಕ್ಷ, 1 ಕೋಟಿ, 10 ಕೋಟಿ. ವೆರಿ ಗುಡ್. ಈಗ ಒಂದೇ ಭಾಗನ ಸಂಖ್ಯಾ ರೂಪದಲ್ಲಿ ಬರೀತಾ ಬನ್ನಿ. ಫಸ್ಟ್ ಯಾವ್ದು ಬರೆಯೋಣ? 6 ಕೋಟಿ. 6 ಕೋಟಿ 6 ಬರ್ಕೊಳ್ಳಿ. ಇದನ್ನ 6 ಕೋಟಿಯನ್ನು ಕರಿಬೇಕಾದ್ರೆ ಎಲ್ಲಿ ಬರೀಬೇಕು? ಕೋಟಿ ಸ್ಥಾನ ಬರೀಬೇಕು. ಕೋಟಿ 2 ಸ್ಥಾನ ಇದೆ, 10 ಕೋಟಿ 1 ಕೋಟಿ. ಇಲ್ಲಿಗೆ ಯಾವ್ದು ಬರೀಬೇಕು? 10ನೇ ಸ್ಥಾನ. ಇದು 10 ಸ್ಥಾನದಲ್ಲಿ 10 ಕೋಟಿ ಬರೀರಿ. ಇಲ್ಲಿಗೆ ಬಿಡಿ ಸ್ಥಾನದಲ್ಲಿ ಇಲ್ಲಿ ಬರೀರಿ. 10 ಕೋಟಿ 10 ಸ್ಥಾನದಲ್ಲಿ ಯಾವ್ದಾರು ಇದೆಯಾ? ಇಲ್ಲ. ಏನ್ ಮಾಡ್ಲಿಕ್ಕಾರೆ? ಖಾಲಿ ಬಿಡಿ. 1 ಕೋಟಿ ಸ್ಥಾನಕ್ಕೆ 6 ಬರೀ. ಹೀಗೆ ಆಯಾ ಸ್ಥಾನಕ್ಕೆ ಆಯಾ ಅಂಕಿ ಬರೀತಾ ಹೋದ್ರೆ ಪದಗಳಲ್ಲಿರೋದನ್ನ ತಪ್ಪಿಲ್ಲದಂಗೆ ಸಂಖ್ಯಾ ರೂಪದಲ್ಲಿ ಬರೀಬಹುದು. ಸೊ ಇಲ್ಲಿವರೆಗೆ ನಾವು ಸಂಖ್ಯಾ ರೂಪದಲ್ಲಿ ಬರ್ದಾಯ್ತು. ಈಗ ಯಾವ್ದು ಬರೆಯೋಣ? ಎಷ್ಟು? 31 ಲಕ್ಷ. 31 ಲಕ್ಷ 31 ಬರೀರಿ. ಇದನ್ನ ಎಲ್ಲಿ ಬರೀಬೇಕು? 31 ಲಕ್ಷ ಅಂತ ಕರಿಬೇಕಾದ್ರೆ ಇದನ್ನ ಲಕ್ಷಗಳ ಸ್ಥಾನ ಬರೀಬೇಕು. ಲಕ್ಷಗಳ ಎಷ್ಟು ಸ್ಥಾನ ಇದೆ? 2 ಸ್ಥಾನ. ಅದ್ರ 10 ಲಕ್ಷ ಸ್ಥಾನಕ್ಕೆ ಏನ್ ಬರೀತೀರಿ? 10 ಸ್ಥಾನದಲ್ಲಿ 10 ಲಕ್ಷ ಸ್ಥಾನ ಬರೀರಿ. ಬಿಡಿ ಸ್ಥಾನದಲ್ಲಿ 1 ಲಕ್ಷ ಸ್ಥಾನ ಬರೀರಿ. 10 ಲಕ್ಷ ಸ್ಥಾನಕ್ಕೆ 10 ಸ್ಥಾನ ಬರೀಬೇಕು. 10 ಸ್ಥಾನದಲ್ಲಿ ಎಷ್ಟಿದೆ? 3. 1 ಲಕ್ಷ ಸ್ಥಾನಕ್ಕೆ ಬಿಡಿಯಲ್ಲಿ 1 ಬರ್ಕೊಳ್ಳಿ. ನೋಡಿ, ಇದನ್ನು ಕೂಡ ಸಂಖ್ಯಾ ರೂಪದಲ್ಲಿ ಬರ್ದಾಯ್ತು. ಈಗ 450 ಇವನ್ನ ಪಟ ಒಂದೇ ಸರಿ ಬರ್ಬಿಡ್ಬೋದು ಇವನ್ನ. ಓಕೆ, ಇದನ್ನ ಯಾವ ಸ್ಥಾನಕ್ಕೆ ಬರೀಬೇಕಂತೆ? 450 ಅಂದ್ರೆ ಎಲ್ಲಿ ಬರೀಬೇಕು? 110 ಬಿಡಿಗಳಿಗೆ ಬರೀಬೇಕು. ಹೌದಲ್ಲ? ಇಲ್ಲಿಗೆ ಯಾವ್ದು ಬರೀತೀಯಾ? ಹೌದು, 100 ಸ್ಥಾನಕ್ಕೆ 100 ಸ್ಥಾನದಲ್ಲಿ ಬರೀಬೇಕು. ಎಷ್ಟಿದೆ? 4. 10 ಸ್ಥಾನಕ್ಕೆ 10 ಸ್ಥಾನದಲ್ಲಿ 5 ಬರೀರಿ. ಬಿಡಿ ಸ್ಥಾನಕ್ಕೆ 0 ಬರ್ಬಿಡಿ. ಖಾಲಿ ಉಳಿತಲ್ಲ 0 ಹಾಕಿ. ಈಗ ನೋಡಿ, ಅದು ಕೊಟ್ಟಿರುವಂಥದ್ದನ್ನೇ ನಾವು ಸಂಖ್ಯಾ ರೂಪದಲ್ಲಿ ಬರ್ದಿದೀವ ಇಲ್ವಾ? ಹೌದು, ತಪ್ಪಿಲ್ಲದೆ ಬರ್ದಿದ್ದೀವಿ ಮಕ್ಕಳೇ. ಬೇಕಾದ್ರೆ ನೀವು ಸರಿ ಬರ್ದ್ಮೇಲೆ ಚೆಕ್ ಮಾಡ್ಕೋಬಹುದಪ್ಪ, ಆಯ್ತಾ? ಸೊ ಕಾಮ ಹಾಕೊಳ್ಳಿ. ಮೊದಲು ಎಷ್ಟು ಸ್ಥಾನ ಆದಮೇಲೆ 3, ಆಮೇಲೆ 2 ಸ್ಥಾನ, ಆಮೇಲೆ 2 ಸ್ಥಾನ ಆದ್ಮೇಲೆ ನಾವು ಕಾಮವನ್ನು ಹಾಕೋತೇವೆ. ಎಸ್. ಸೊ ನೋಡಿ, ಕೋಟಿಗಳ ಸ್ಥಾನದಲ್ಲಿ ಎಷ್ಟಿದೆ? 6 ಕೋಟಿ. ಲಕ್ಷಗಳ ಸ್ಥಾನದಲ್ಲಿ 31 ಲಕ್ಷ. ಸಾವಿರಗಳ ಸ್ಥಾನದಲ್ಲಿ 0. ಓದೋದು ಇಲ್ಲ, ಬರೆಯೋದಿಲ್ಲ. 450. ಸರಿ ಅಲ್ವಾ? ಎಸ್. ಈ ಉದಾಹರಣೆಗೆ ಈಗ ಸ್ವಲ್ಪ ಸಂಖ್ಯೆನ ಚೇಂಜ್ ಮಾಡ್ತಾರೆ. ಹೇಗೆ ಅಂತಂದರೆ 6,70,120. ಇದನ್ನ ಭಾರತೀಯ ಮಗಳ ಚಾನಂತರುಗಳೇ ಇದನ್ನ ಭಾರತೀಯ ಸ್ಥಾನ ಬೆಲೆ ಕ್ರಮದಲ್ಲಿ ಬರೆಯಿರಿ ಅಂತಾರೆ. ಬರೆಯೋಣ ಮಕ್ಕಳೇ? ಎಸ್. ಓಕೆ, ಭಾರತೀಯ ಸ್ಥಾನ ಬೆಲೆ ಕ್ರಮದಲ್ಲಿ ಇದನ್ನು ಬರೀಬಹುದಾ? ಯಾಕೆ ಆಗೋದಿಲ್ಲ? ಎಸ್, ಮಿಲಿಯನ್ ಅಲ್ಲಿ ನಾವು ಸಂಖ್ಯೆಗಳನ್ನ ಹೇಳ್ತಾ ಇದ್ದಾವೆ. ಭಾರತೀಯ ಪದ್ಧತಿಯಲ್ಲಿ ಸಂಖ್ಯೆನ ಮಿಲಿಯನ್ಗಳಲ್ಲಿ ಹೇಳ್ತೀವಾ? ಇಲ್ಲ. ಮತ್ತೆ ಇದು ಯಾವ ಪದ್ಧತಿಯಲ್ಲಿ ಹೇಳೋದು? ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ ಅಲ್ಲಿ ಸಂಖ್ಯೆನ ಹೀಗೆ ಹೋಗ್ತೇವೆ. ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ, ಅದಕ್ಕೆ ಇನ್ನೂ ಒಂದು ಹೆಸರಿದೆ, ಅಮೇರಿಕನ್ ಸಂಖ್ಯಾ ಪದ್ಧತಿಯಲ್ಲಿ ನಾವು ಸಂಖ್ಯೆಗಳನ್ನ ಹೀಗೆ ಓದ್ತೇವೆ. ಹಾಗಾದ್ರಿಂದ ಈಗ ಭಾರತೀಯ ಪದ್ಧತಿಯಲ್ಲಿ ಬರೆಯೋಕ್ಕಾಗುತ್ತಾ? ಇಲ್ಲ, ಆಗುತ್ತೆ. ಆದರೆ ಅದನ್ನು ಬರಿಬೇಕು ಅಂದರೆ ಫಸ್ಟು ಅವ್ರು ಕೊಟ್ಟಿರೋದು ಅಮೇರಿಕನ್ ಪದ್ಧತಿಯಲ್ಲಿ, ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ ಅಲ್ಲಿ ಕೊಟ್ಟಿದ್ದಾರೆ. ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ ಅಲ್ಲಿ ಅಮೇರಿಕನ್ ಪದ್ಧತಿಯ ಸ್ಥಾನ ಬೆಲೆ ಪಟ್ಟಿ ಹಾಕೋಣ. ಸೊ ಸ್ಥಾನ ಬೆಲೆಗಳು ಎಲ್ಲಿವರೆಗೆ ಇರಬೇಕು? ಸ್ಥಾನಗಳ ಹೆಸರು ಅಲ್ಲಿ ಮಿಲಿಯನ್ವರೆಗೆ ಇದೆ. ನೀವು ಕೂಡ ಮಿಲಿಯನ್ವರೆಗೆ ಅಂತೂ ಹಾಕಲೇಬೇಕು, ಕನಿಷ್ಠ ಮಿಲಿಯನ್ವರೆಗೆ ಹಾಕೋಬೇಕು. ಓಕೆ, ಓಕೆ, ರೈಟ್. ಸೊ ಮೊದಲನೇ, ಸೊ ಈಗ ನಾನು ಸ್ಥಾನಗಳು, ಸಂಖ್ಯೆ,
ಅಮೇರಿಕನ್ ಪದ್ಧತಿಯಲ್ಲಿರೋದ್ರಿಂದ ಅಮೇರಿಕನ್ ಪದ್ಧತಿಯಲ್ಲೇ ಸ್ಥಾನಗಳ ಹೆಸರು ಬರಿತಾ ಹೋಗೋಣ. ಓಕೆ, ಹೇಳ್ತೀರಾ? ಬಿಡಿ, 10, 100, 1000, 10,000, 10,000 ಆದ್ಮೇಲೆ ಲಕ್ಷ ಅಂತ ಹೇಳ್ತೀರಾ? ಅದು ಭಾರತೀಯ ಪದ್ಧತಿಯ ಸ್ಥಾನಗಳ ಹೆಸರು. ಇದು ಕೊಟ್ಟಿರೋ ಸಂಖ್ಯೆ ಅಮೇರಿಕನ್ ಸಂಖ್ಯಾ ಪದ್ಧತಿಯಲ್ಲಿದೆ, ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ ಅಲ್ಲಿದೆ. ಹಾಗಾಗಿ ಇಲ್ಲಿ 1000, 10,000 ಆದ್ಮೇಲೆ 100,000 ಎಷ್ಟು? ಲಕ್ಷನಾ? ನೋ 100,000 10 ಪಟ್ಟು, 1000 ಅದಕ್ಕೊಂದು ಹೊಸ ಹೆಸರು ಕೊಡ್ತಾರೆ, 1 ಮಿಲಿಯನ್. ಆಮೇಲೆ 2 ಹೌದಾ? ದಶಮಾನ ಪದ್ಧತಿಯಲ್ಲಿ ಹೋದಂಗೆ 10 ಪಟ್ಟು ಹೆಚ್ಚಾಗ್ತಾ ಹೋಗುತ್ತೆ. 1 ಮಿಲಿಯನ್ 10 ಪಟ್ಟು 10 ಮಿಲಿಯನ್, ಇದು 100 ಮಿಲಿಯನ್. ಎಸ್, ರೈಟ್. ಸೊ ಅಮೇರಿಕನ್ ಪದ್ಧತಿಯಲ್ಲಿ ಸಂಖ್ಯೆ ಇರೋದ್ರಿಂದ ಅಮೇರಿಕನ್ ಸಂಖ್ಯಾ ಪದ್ಧತಿಯ ಸ್ಥಾನ ಬೆಲೆ ಪಟ್ಟಿನ ಹಾಕೊಂಡಿದ್ದೀನಿ. ಈಗ ಇದನ್ನ ಸಂಖ್ಯಾ ರೂಪದಲ್ಲಿ ಬರೆಯೋಣ. ಎಸ್, ಓಕೆ. ಫಸ್ಟ್ ಯಾವ್ದು ಬರೆಯೋಣ? 6 ಮಿಲಿಯನ್ಗೆ 6 ಬರ್ಕೊಳ್ಳಿ. ಇದನ್ನ 6 ಮಿಲಿಯನ್ ಅನ್ಬೇಕಾದ್ರೆ ಅದು ಯಾವ ಸ್ಥಾನದಲ್ಲಿ ಇರಬೇಕು? ಮಿಲಿಯನ್ಸ್ಗಳ ಸ್ಥಾನದಲ್ಲಿ ಇರಬೇಕು. ಎಸ್. ಸೊ ಮಿಲಿಯನ್ಗಳದ್ದು ಎಷ್ಟು ಸ್ಥಾನ ಇದೆ? 3 ಸ್ಥಾನ. ಇಲ್ಲಿಗೆ ಏನು ಬರಿಬೇಕು? ಇದರಲ್ಲಿ 100, ಈ ಸಂಖ್ಯೆಯಲ್ಲಿ 100 ಸ್ಥಾನದಲ್ಲಿ ಇರುತ್ತಲ್ಲ, ಅದನ್ನ ಇಲ್ಲಿಗೆ ಬರೀರಿ. 100 ಮಿಲಿಯನ್ ಸ್ಥಾನ. ಇಲ್ಲಿಗೆ ಏನು ಬರಿಬೇಕು? ಇದರಲ್ಲಿ 10 ಸ್ಥಾನದನ್ನ ಇಲ್ಲಿಗೆ ಬರೀರಿ. ಇಲ್ಲಿಗೆ ಏನು ಬರಿಬೇಕು? ಬಿಡಿ ಸ್ಥಾನದ ಇರೋದನ್ನ ಇದರಲ್ಲಿ ಬಿಡಿ ಸ್ಥಾನದಲ್ಲಿ ಇಲ್ಲಿ ಬರೀರಿ. ಓಕೆ, ಎಸ್. ಇಲ್ಲಿಗೆ 100 ಸ್ಥಾನದಲ್ಲಿ ಬರೀಬೇಕಲ್ಲ? 100 ಸ್ಥಾನದಲ್ಲಿ ಅದರ ಅಂಕಿ ಇದೆಯಾ? ಅಂದ್ರೆ ಇಲ್ಲಿ ಬರೆಯಂಗಿಲ್ಲ. 10 ಸ್ಥಾನದಲ್ಲಿ ಅದರ ಅಂಕಿ ಇದೆಯಾ? ಹಾಗಾದ್ರೆ ಇಲ್ಲಿ ಬರೆಯಂಗೆ ಇಲ್ಲ. ಇಲ್ಲಿಗೆ ಅಲ್ಲಿ ಬರೀಬೇಕು ಬಿಡಿ ಸ್ಥಾನ. ಬಿಡಿ ಸ್ಥಾನ ಎಷ್ಟಿದೆ? 6 ಇದೆ. 1 ಮಿಲಿಯನ್ ಬರೀರಿ. ಬಿಡಿ. ಈಗ 6 ಮಿಲಿಯನ್ ಆಯ್ತಾ? ಈಗ ಯಾವ್ದು ಬರೆಯೋಣ? 20 ಅದು 70,000. 70,000ಕ್ಕೆ 70 ಬರ್ಕೊಂಡ್ಬಿಡಿ. ಇದನ್ನು 70,000 ಅಂತ ಕರೀಬೇಕಾದ್ರೆ ಎಲ್ಲಿ ಬರೀಬೇಕು? ಸಾವಿರಗಳ ಸ್ಥಾನ ಬರೀಬೇಕು. ಎಷ್ಟಿದೆ ಸಾವಿರಗಳ ಸ್ಥಾನ? 3 ಇದ್ದಾವೆ. ಆಯ್ತಾ? 100,000, 10,000, 1,000. 100,000 ಸ್ಥಾನಕ್ಕೆ ಯಾವ್ದು ಬರೀಬೇಕು? ಇದರಲ್ಲಿ 100 ಸ್ಥಾನದಲ್ಲಿ ಇದೆಯಲ್ಲ, ಅದನ್ನ ಇಲ್ಲಿ ಬರೀರಿ. 10,000 ಸ್ಥಾನಕ್ಕೆ 10 ಸ್ಥಾನದಲ್ಲಿ ಇಲ್ಲಿ ಬರೀರಿ. 1,000 ಸ್ಥಾನಕ್ಕೆ ಬಿಡಿಯಲ್ಲ ಇಲ್ಲಿ ಬರೀರಿ. ಬರೆಯೋಣ. 100 ಸ್ಥಾನದಾಗಿರೋದು ಬರೀಬೇಕಲ್ಲ ಇಲ್ಲಿಗೆ? 100 ಸ್ಥಾನದಾಗ ಇದೆಯಾ? ಇಲ್ಲ. ಮತ್ತೇನು ಮಾಡಲಿ? ಖಾಲಿ ಬಿಡೋದು ಬೇಡ, 0 ಹಾಕ್ಬಿಡಿ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಯಾವ್ದು ಬರೀಬೇಕು? 10,000 ಸ್ಥಾನಕ್ಕೆ 10 ಸ್ಥಾನ ಇರೋದು ಬರ್ರಿ. 10 ಸ್ಥಾನ ಎಷ್ಟಿದೆ? 7 ಇದೆ, ಬರ್ಬಿಡಿ. 1,000 ಸ್ಥಾನಕ್ಕೆ 1 ಸ್ಥಾನ. ಬಿಡಿ ಸ್ಥಾನಕ್ಕೆ 0 ಬರೀರಿ. ಓಕೆ, ಸೊ ಇದು ಮುಗೀತು ನೋಡಿ, ಇಲ್ಲಿವರೆಗೂ ಬರ್ಬೋದು. ಈಗ ಯಾವ್ದು ಬರೀಬೇಕು? 120, 120 ಒಂದೇ ಸರಿ ಬರ್ಕೊಂಡ್ಬಿಡಿ. ಸೊ 100 ಸ್ಥಾನಕ್ಕೆ 100 ಸ್ಥಾನಕ್ಕೆ 1 ಬರೀರಿ. 10 ಸ್ಥಾನಕ್ಕೆ 10 ಸ್ಥಾನಕ್ಕೆ 2 ಬರೀರಿ. ಬಿಡಿ ಸ್ಥಾನಕ್ಕೆ 0 ಬರೀರಿ ಮಕ್ಕಳೇ. ಸೊ ಈಗ ಅವ್ರು ಕೊಟ್ಟಂತಹ ಅಮೇರಿಕನ್ ಸಂಖ್ಯಾ ಪದ್ಧತಿಯ ಸಂಖ್ಯೆಯನ್ನು ಸಂಖ್ಯಾ ರೂಪದಲ್ಲಿ ಬರ್ದಾಯ್ತು. ಆದರೆ ಅವ್ರು ಕೇಳಿರೋದು ಭಾರತೀಯ ಸ್ಥಾನ ಬೆಲೆ ಕ್ರಮದಲ್ಲಿ ಬರೀರಿ ಅಂತ ಹೇಳ್ತಾರೆ. ಸೊ ಈಗ ಭಾರತೀಯ ಸಂಖ್ಯೆಯನ್ನು ರೂಪದಲ್ಲಿ ಇದನ್ನ ಹೇಳಬೇಕಂತೆ. ನಾನೀಗ ಹೇಳೋಣವಾ? ಏನು ಮಾಡಲಿ? ಈಗ ಇದನ್ನು ಅದು ಹೇಗಿದೆಯೋ ಹಾಗೆ ಬರ್ಕೊಳ್ಳಿ. ಅದು ಹೇಗಿದೆಯೋ ಹಾಗೆ ಬರ್ಕೊಂಡು ಏನು ಮಾಡೋಣ? ಕಾಮ ಹಾಕೋಣ. ಭಾರತೀಯ ಪದ್ಧತಿಗೆ ಅನುಗುಣವಾಗಿ ದಶಮಾನ ಸಂಖ್ಯಾ ಪದ್ಧತಿ ಅನ್ನೋ ಕಾಮ ಹಾಕಿ. ಮೊದಲು ಎಷ್ಟು ಸ್ಥಾನ ಆದ್ಮೇಲೆ 1, 2, 3 ಆಮೇಲೆ 2 ಆಮೇಲೆ 2 ಆದ್ಮೇಲೆ ಹಾಕಬೇಕು. ಹಾಕಲಾ? ಮುಂದೆ ಸಂಖ್ಯೆ ಇಲ್ಲ, ಹಾಗಾಗಿ ಬೇಡ. ಎಷ್ಟು ಓದಿ ಬಿಡಿ? 10, 100, 1000, 10,000, ಲಕ್ಷ, 10 ಲಕ್ಷ. ಇದು ಲಕ್ಷಗಳ ಸ್ಥಾನದಲ್ಲಿದೆ. ಇಲ್ಲಿವರೆಗೆ ಸಾವಿರಗಳು. ಓದಿ ಈಗ 60 ಲಕ್ಷ 70,000 120. ಹೌದು, 60 ಲಕ್ಷದ 70,000 120. ಸೊ ಹೀಗೆ ಅವ್ರು ಭಾರತೀಯ ಕ್ರಮದಲ್ಲಿ ಬರೀರಿ ಅಂತ ಹೇಳೋದು. ಬರ್ದಿದೀವಲ್ಲ ಈಗ? ಎಸ್. ಇಲ್ಲಿ ಯಾಕೆ ಈ ಥರ ಬರೀಲಿಲ್ಲ? ಭಾರತೀಯ ಸಂಖ್ಯೆಯಲ್ಲಿತ್ತು. ಸೊ ಹಾಗಾಗಿ ಅದನ್ನೇನು ಸಂಖ್ಯಾ ರೂಪದಲ್ಲಿ ಬರೆದು ಸುಮ್ಮನೆ ಅದು. ಆದರೆ ಇಲ್ಲಿ ಕೊಟ್ಟಿದ್ದು ಅಮೇರಿಕನ್ ಸಂಖ್ಯಾ ಪದ್ಧತಿಯಲ್ಲಿತ್ತು. ಹಾಗಾಗಿ ಅದನ್ನು ನಾವು ಇನ್ನೊಮ್ಮೆ ಅಮೇರಿಕನ್ ಸಂಖ್ಯಾ ಪದ್ಧತಿಯಲ್ಲಿದ್ದಂತಹ ಸಂಖ್ಯೆಯನ್ನು ನಾನು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬರೆದಿದ್ದೀನಿ. ಓಕೆ, ಈ ಉದಾಹರಣೆಗೆ ಈ ಥರ ಹೇಳ್ತೇನೆ. 48 ಬಿಲಿಯನ್ 50 ಮಿಲಿಯನ್ 601,000 ಅಂತ ಕೊಡ್ತಾರೆ. ಇದನ್ನ ಭಾರತೀಯ ಸ್ಥಾನ ಬೆಲೆ ಕ್ರಮದಲ್ಲಿ ಬರೆಯಿರಿ ಅಂತಾರೆ. ಬರೋಣವೇ? ಎಸ್, ಬರೆಯೋಣ.
ಎಸ್ ಒಂದ್ಸರಿ ಸಂಖ್ಯೆ ನೋಡಿ ಏನಾಗಿದೆ, ಎಂಥ ಸಂಖ್ಯೆ ಇದು? ಇಂಟರ್ನ್ಯಾಷನಲ್. ಹೌದು, ಇದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿರುವಂಥ ಸಂಖ್ಯೆ. ಮಿಲಿಯನ್ ಬಿಲಿಯನ್ಗಳಿದ್ದಾವೆ. ಅಮೇರಿಕನ್ ಸಂಖ್ಯೆ ಇದು, ಹೌದಲ್ಲ? ಅಮೇರಿಕನ್ ಸಂಖ್ಯಾ ಪದ್ಧತಿಯಲ್ಲಿ ಬರೆದಿದ್ದಾರೆ. ಸೊ ಹಾಗಾಗಿ ಏನು ಮಾಡಲಿ ಇದನ್ನ ಈಗ ನಾನು ಭಾರತೀಯ ಸ್ಥಾನ ಬೆಲೆ ಕ್ರಮದಲ್ಲಿ ಬರೆಯೋಕ್ಕಾಗುತ್ತಾ? ಇಲ್ಲ, ಬರೆಯೋಣ. ಫಸ್ಟ್ ಯಾವ ರೂಪದಲ್ಲಿ ಬರ್ಕೊಳ್ಳೋಣ? ಅಮೇರಿಕನ್ ಸಂಖ್ಯಾ ರೂಪದಲ್ಲೇ ಬರ್ಕೋಣ. ಅಂದ್ರೆ ಆ ಪದ್ಧತಿಯ ಸ್ಥಾನ ಬೆಲೆಗಳನ್ನೇ ಬರ್ಕೋಬೇಕು, ಹೌದಲ್ಲ? ಎಸ್, ಬರ್ಕೊಳ್ಳೋಣ. ಓಕೆ, ಎಲ್ಲಿವರೆಗೆ ಬರೀಬೇಕು? ಬಿಲಿಯನ್. ಓಕೆ, ಸೊ ನೋಡೋಣ ಯಾವ ಸ್ಥಾನ? ಬಿಡಿ. ಬಿಡಿ 10, 100, 1000, 1000, 10,000, 100,000, 1 ಬಿಲಿಯನ್, 1 ಮಿಲಿಯನ್, ಆಮೇಲೆ 10 ಬಿಲಿಯನ್, 10 ಮಿಲಿಯನ್, 100 ಮಿಲಿಯನ್, 100 ಮಿಲಿಯನ್, 1 ಬಿಲಿಯನ್, 1 ಬಿಲಿಯನ್, 10 ಬಿಲಿಯನ್, 10 ಬಿಲಿಯನ್. ಅದ್ರ ಮುಂದಿನ ಸ್ಥಾನ 100 ಬಿಲಿಯನ್. ಬೇಕಾ ನನಗೆ 100 ಬಿಲಿಯನ್? ಕೊಟ್ಟಿರೋ ಸಂಖ್ಯೆಗೆ ಏನಾದ್ರು ಅವಶ್ಯಕತೆ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ, ಆಯ್ತಾ? ಹಾಗಾಗಿ 100 ಬಿಲಿಯನ್ ಜಾಗನೂ ಇಲ್ಲ, ಕೇಳು ಇಲ್ಲ. ಸೊ ಸ್ಟಾರ್ಟ್ ಮಾಡೋಣ ಬರೆಯೋದಕ್ಕೆ. ಎಸ್, ಬರೆಯೋಣ. ಫಸ್ಟ್ ಯಾವುದು ಬರೆಯೋಣ? 48 ಬಿಲಿಯನ್ ಬರೆಯೋಣ. 48 ಬಿಲಿಯನ್ಗೆ 48 ಅಂತ ಹಾಕೊಂಡ್ಬಿಡಿ. ಓಕೆ, ಇದನ್ನ 48 ಬಿಲಿಯನ್ ಅಂತ ಕರಿಬೇಕಾದ್ರೆ ಯಾವ ಸ್ಥಾನಕ್ಕೆ ಬರೀಬೇಕು? ಇದನ್ನ ಬಿಲಿಯನ್ಗಳ ಸ್ಥಾನಕ್ಕೆ ಬರೀಬೇಕು. ಸೊ ಬಿಲಿಯನ್ಗಳಲ್ಲಿ ಎಷ್ಟು ಸ್ಥಾನ ಇರುತ್ತೆ? 3 ಸ್ಥಾನ. 1 ಬಿಲಿಯನ್, 10 ಬಿಲಿಯನ್, 100 ಬಿಲಿಯನ್. 100 ಬಿಲಿಯನ್ಗೆ ಸ್ಥಾನಕ್ಕೆ ಯಾವ್ದು ಬರೀಬೇಕು? ಇದು 100 ಸ್ಥಾನಕ್ಕೆ ಬರೀಬೇಕು. ಇದೆಯಾ? ಇಲ್ಲ. 10 ಬಿಲಿಯನ್ ಸ್ಥಾನಕ್ಕೆ ಯಾವ್ದು ಬರೀಬೇಕು? 10 ಸ್ಥಾನದಲ್ಲಿ ಬರೀಬೇಕು. ಎಷ್ಟಿದೆ? 4. 1 ಬಿಲಿಯನ್ ಸ್ಥಾನಕ್ಕೆ ಬಿಡಿ ಸ್ಥಾನಗಳಿಗೆ 8 ಬರ್ಬಿಡಿ. ಸೊ 48 ಬಿಲಿಯನ್ ಸಂಖ್ಯಾ ರೂಪದಲ್ಲಿ ಬರ್ದಾಯ್ತು, ಹೌದಲ್ಲ? ಈಗ ಯಾವ್ದು ಬರೆಯೋಣ? 50 ಮಿಲಿಯನ್ ಬರೆಯೋಣ. 50 ಮಿಲಿಯನ್ಗೆ 50 ಬರ್ಕೊಂಡ್ಬಿಡಿ. ಓಕೆ, ಎಸ್, ರೈಟ್. ಸೊ ಮಿಲಿಯನ್ ಎಷ್ಟು ಸ್ಥಾನ ಇದೆ? 3 ಸ್ಥಾನ ಇದೆ. 1 ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್. 100 ಮಿಲಿಯನ್ಗೆ ಯಾವ್ದು ಬರೀಲಿ? 100 ಸ್ಥಾನದಾಗ ಬರೀಲಿ. 100 ಸ್ಥಾನ ಯಾವ್ದಿದೆಯಾ? ಇಲ್ಲ. ಮತ್ತೇನು ಮಾಡಲಿ? 10 ಮಿಲಿಯನ್ ನಿಮಗೆ 10 ಸ್ಥಾನದಾಗ ಇರೋದು ಬರೀಲಿ. ಎಷ್ಟಿದೆ? 5 ಇದೆ. 1 ಮಿಲಿಯನ್ ಸ್ಥಾನಕ್ಕೆ 0 ಬಿಡಿಯಲ್ಲೂ 0 ಬರೀಲಿ. ಸೊ ಇಲ್ಲಿವರೆಗೂ ಸಂಖ್ಯಾ ರೂಪದಲ್ಲಿ ಬರ್ದಾಯ್ತು. ಎಷ್ಟು ಉಳಿತು? 601,000. 601,000ಕ್ಕೆ 601 ಬರ್ಕೊಂಡ್ಬಿಡಿ. ಇದನ್ನ 601,000 ಅಂತ ಕರಿಬೇಕಾದ್ರೆ ಎಲ್ಲಿ ಬರೀಬೇಕು? 1000ನೇ ಸ್ಥಾನಕ್ಕೆ. 1000 ಎಷ್ಟು ಸ್ಥಾನ ಇದೆ? 3 ಸ್ಥಾನ ಇದೆ. 100,000 ಸ್ಥಾನಕ್ಕೆ ಯಾವ್ದು ಬರೀಬೇಕು? 100 ಸ್ಥಾನದಲ್ಲಿ ಬರೀಬೇಕು. 100 ಸ್ಥಾನದಲ್ಲಿ ಎಷ್ಟಿದೆ? 6. 10,000 ಸ್ಥಾನಕ್ಕೆ 10 ಸ್ಥಾನದಲ್ಲಿ 0 ಬರೀರಿ. 1,000 ಸ್ಥಾನಕ್ಕೆ ಬಿಡಿಯಲ್ಲಿ 1 ಬರೀರಿ. ಓಕೆ, ಸೊ ಇದನ್ನು ಬರ್ದಾಯ್ತು. ನೆಕ್ಸ್ಟ್ ಮುಂದಕ್ಕೆ ಏನಾದ್ರು ಇದೆಯಾ? 110 ಬಿಡಿಗಳಿಲ್ಲ. ಏನ್ ಮಾಡೋದು ಮತ್ತೆ? 0 ಹಾಕೊಂಡ್ಬಿಡಿ. ಈಗ ನೋಡಿ, ಅವ್ರು ಕೊಟ್ಟಿರೋ ಸಂಖ್ಯೆನೇ ಬರ್ದಿದೀವ ಇಲ್ವಾ? ಹೌದಲ್ಲ? ತಪ್ಪಿಲ್ಲದೆ ಬರ್ದಿದೀವಲ್ಲ? ಎಸ್, ಮುಗೀತಾ? ಇಲ್ಲ. ಇದನ್ನ ಏನ್ ಮಾಡ್ಬೇಕಂತೆ? ಭಾರತೀಯ ಸ್ಥಾನದಲ್ಲಿ ಬರಿಬೇಕು. ಸ್ಥಾನ ಬೆಲೆ ಕ್ರಮದಲ್ಲಿ ಬರಿಬೇಕಂತೆ. ಭಾರತೀಯ ಸಂಖ್ಯಾ ರೂಪದಲ್ಲಿ ಬರೀಬೇಕಂತೆ. ಸೊ ಬರೆಯೋಣ. ಫಸ್ಟ್ ಏನ್ ಮಾಡ್ಲಿ ಅದನ್ನ? ಹಾಗೆ ಬರ್ಕೊಳ್ಳಿ. ಹೇಗಿದೆಯೋ ಹಾಗೆ ಬರ್ಕೊಳ್ಳಿ. ಜಾಗ ಸಾಕಾಗಲ್ಲ ಅಂತ ಅನ್ಸುತ್ತೆ. ಕೆಳ ಬರೆಯೋಣ. ಅದು ಹೇಗಿದೆ? 48 ಬಿಲಿಯನ್, 50 ಮಿಲಿಯನ್, 601,000. ಎಸ್, ಬರ್ದಾಯ್ತು. ಈಗ ಇದನ್ನ ಕಾಮ ಹಾಕಿ. ಎಷ್ಟು ಬಂದಲ್ಲ? 3. ಈಗ ಕಾಮ ಹಾಕ್ಬೇಕಾದ್ರೆ ನೋಡಿ, ಇಲ್ಲಿ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಕಾಮ ಹಾಕಿರ್ತೀರಿ. ಈಗ ಭಾರತೀಯ ಸ್ಥಾನ ಬೆಲೆ ಅಂತ ಹೇಳ್ತಲ್ಲ, ಭಾರತೀಯ ಪದ್ಧತಿಯಲ್ಲಿ ಅಲ್ಪವಿರಾಮ ಹಾಕಿ. ಮೊದಲ ಅಲ್ಪವಿರಾಮನ 3 ಸ್ಥಾನ ಆದ್ಮೇಲೆ, ಆಮೇಲೆ 2 ಸ್ಥಾನ, ಆಮೇಲೆ 2 ಸ್ಥಾನ, ಆಮೇಲೆ 2 ಸ್ಥಾನ ಆದ್ಮೇಲೆ ಹಾಕ್ಬೇಕು. ಓಕೆ, ರೈಟ್. ಆಮೇಲೆ 2 ಸ್ಥಾನ ಆದ್ಮೇಲೆ ಹಾಕ್ಬೇಕು. ಮುಂದೆ ಇಲ್ಲ, ಹಾಗಾಗಿ ಬೇಡ. ಎಸ್, ಓದಿ. ಬಿಡಿ 10, 100, 1000, 10,000, 1 ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ. ಮುಂದಕ್ಕೆ ಗೊತ್ತಿಲ್ಲ ಅನ್ನೋ ಒಂದು ಕೆಲಸ ಮಾಡಿ. ಇದು 10 ಕೋಟಿ ಅಲ್ಲ? 10 ಕೋಟಿ 10 ಪಟ್ಟು 100 ಕೋಟಿ. 100 ಕೋಟಿ 10 ಪಟ್ಟು 1000. ಇದಿಷ್ಟನ್ನು ಕೋಟಿಗಳು ಅಂತಲೇ ಪರಿಗಣಿಸಿ. ಇದಿಷ್ಟನ್ನು ಕೋಟಿಗಳು ಅಂತಲೇ ಪರಿಗಣಿಸಿ, ಆಯ್ತಾ? ಮುಂದಕ್ಕೆ ಸ್ಥಾನಗಳಿದೆ, ಆದರೆ ಸ್ಥಾನಗಳ ಹೆಸರು ನಿಮಗೆ ಗೊತ್ತಿಲ್ಲ. ಹಾಗಾಗಿ ಕೋಟಿಗಳೆಲ್ಲ ಕರೆದ್ಬಿಡೋಣ. ಓಕೆನಾ? 1 ಕೋಟಿ 10 ಕೋಟಿ, 10 10 ಕೋಟಿ 100 ಕೋಟಿ, 100 ಕೋಟಿ 10 ಪಟ್ಟು 1000 ಕೋಟಿ. ಓಕೆ, ಈ ಅಲ್ಪವಿರಾಮದಿಂದ ಈ ಅಲ್ಪವಿರಾಮದವರೆಗೆ ಲಕ್ಷ, ಇಲ್ಲಿಂದ ಇಲ್ಲಿವರೆಗೆ 1000. ವೆರಿ ಗುಡ್. ಈಗ ಓದ್ತೀರಾ ನೀವು? ನೋಡಿ, ಇದಿಷ್ಟು ಕೂಡ ಕೋಟಿಗಳ ಸ್ಥಾನದಲ್ಲೇ ಇದೆ. ಕೋಟಿಗಳ ಸ್ಥಾನದಲ್ಲಿ ಎಷ್ಟಿದೆ? 4,805 ಕೋಟಿ. ಎಸ್, 4,805 ಕೋಟಿಗಳ ಸ್ಥಾನದಲ್ಲಿದೆ. ಹಾಗಾಗಿ ಇದನ್ನ 4,805 ಕೋಟಿ
6 ಲಕ್ಷ 6 ಲಕ್ಷದ 1,000 ಅಂತ ಹೇಳ್ತೀವಿ. 48 ಬಿಲಿಯನ್ 50 ಮಿಲಿಯನ್ 601,000 ಅಂತಂತಂದ್ರೆ ಅದು 4,805 ಕೋಟಿ 6 ಲಕ್ಷದ 1,000ಕ್ಕೆ ಸಮ ಆಗುತ್ತೆ ಮಕ್ಕಳ. ವೆರಿ ಗುಡ್. ಸೊ ಕೊನೆ ಇನ್ನೊಂದು ಉದಾಹರಣೆ ತಗೊಂಡ್ಬಿಡೋಣ. ಈ ಉದಾಹರಣೆ ಈ ರೀತಿ ಹೇಳ್ತಾರೆ, 3 ಬಿಲಿಯನ್ 510 ಮಿಲಿಯನ್ 8,2027 ಇದನ್ನ ಭಾರತೀಯ ಸ್ಥಾನ ಬೆಲೆ ಕ್ರಮದಲ್ಲಿ ಬರೆಯಿರಿ ಅಂತಾರೆ. ಬರೆಯೋಣವೇ? ಬರೆಯೋಣ. ಸೊ ಭಾರತೀಯ ಸ್ಥಾನ ಬೆಲೆ ಕ್ರಮದಲ್ಲಿ ಬರಿಬೋದಾ? ಇಲ್ಲ, ಮೊದಲು ಬರೆದು ಅದ್ರ ಇದನ್ನು ಬರೆಯೋಕ್ಕಾಗಲ್ಲ. ಯಾಕಾಗಲ್ಲ? ಹೌದು, ಬಿಲಿಯನ್ ಮಿಲಿಯನ್ ಇದೆ. ಅಮೆರಿಕನ್ ಸಂಖ್ಯಾ ಪದ್ಧತಿಯ ಸಂಖ್ಯೆ ಇದು, ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಬರೆದಿರೋ ಸಂಖ್ಯೆ ಇದು. ಹಾಗಾಗಿ ಇದನ್ನೇನು ಮಾಡೋಣ, ಫಸ್ಟ್ ಈಗ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲೇ ಸಂಖ್ಯಾ ವೃದ್ಧ ಬರ್ಕೊಳ್ಳೋಣ. ಎಲ್ಲಿವರೆಗೆ ಬೇಕು ನನಗೆ? ಬಿಲಿಯನ್ವರೆಗೂ ಬೇಕು. ಓಕೆ, ಓಕೆ ರೈಟ್. ಸೊ ಸ್ಥಾನಗಳ ಹೆಸರು ಬರೆಯೋಣ. ಎಸ್, ಬರೀರಿ. ಮೊದಲನೇ ಸ್ಥಾನ ಬಿಡಿ 10 100 1,000 10,000 10,000 100,000 1 ಮಿಲಿಯನ್ 10 ಮಿಲಿಯನ್ 100 ಮಿಲಿಯನ್ 1 ಬಿಲಿಯನ್ 10 ಬಿಲಿಯನ್. ಸಾಕಾಗತ್ತಾ ಬೇಕಾಗತ್ತಾ? ಸಾಕಾಗತ್ತೆ. ಈಗ ಒಂದೊಂದನ್ನೇ ಸಂಖ್ಯಾ ರೂಪದಲ್ಲಿ ಬರೀತಾ ಬನ್ನಿ. 3 ಬಿಲಿಯನ್ಗೆ 3 ಬರ್ಕೊಳ್ಳಿ. ಇದನ್ನು 3 ಬಿಲಿಯನ್ ಅನ್ಬೇಕಾದ್ರೆ ಎಲ್ಲಿ ಬರೀಬೇಕು? ಬಿಲಿಯನ್ಗಳ ಸ್ಥಾನಕ್ಕೆ. ಬಿಲಿಯನ್ಗಳು ಎಷ್ಟು ಸ್ಥಾನ ಇರುತ್ತೆ? 3. 1 ಬಿಲಿಯನ್ 10 ಬಿಲಿಯನ್ 100 ಬಿಲಿಯನ್. ಓಕೆನಾ? ಎಸ್, 100 ಬಿಲಿಯನ್ ಸ್ಥಾನಕ್ಕೆ ಯಾವ್ದು ಬರೀಬೇಕು? 100 ಸ್ಥಾನಕ್ಕೆ ಬರೀಬೇಕು. ಇದೆಯಾ? 10 ಬಿಲಿಯನ್ ಸ್ಥಾನಕ್ಕೆ 10 ಸ್ಥಾನಕ್ಕೆ ಬರೀಬೇಕು. ಇದೆಯಾ? 1 ಬಿಲಿಯನ್ ಸ್ಥಾನಕ್ಕೆ 1 ಸ್ಥಾನದಾಗಿರೋ ಬಿಡಿ ಸ್ಥಾನದಾಗಿರೋ 3ನ ಬರೀಬೇಕಂತೆ. ಬರೆದು ಬಿಡಿ. ಓಕೆ, ನೆಕ್ಸ್ಟ್ ಇಲ್ಲಿವರೆಗೆ ಬರ್ದಾಯ್ತು. ಈಗ ಯಾವ್ದು ಬರೆಯೋಣ? 550 ಮಿಲಿಯನ್. 510 ಮಿಲಿಯನ್. ಇದು 510 ಮಿಲಿಯನ್ ಅನ್ಬೇಕಾದ್ರೆ ಎಲ್ಲಿ ಬರೀಬೇಕು? ಮಿಲಿಯನ್ಗಳ ಸ್ಥಾನಕ್ಕೆ. ನೋಡಿ, ಮಿಲಿಯನ್ 3 ಸ್ಥಾನ. 100 ಮಿಲಿಯನ್ 10 ಮಿಲಿಯನ್ 1 ಮಿಲಿಯನ್. 100 ಮಿಲಿಯನ್ಗಳ ಸ್ಥಾನಕ್ಕೆ 100 ಸ್ಥಾನದಾಗೆ ಎಷ್ಟಿದೆ? 5 ಬರೀತೀವಿ. 10 ಮಿಲಿಯನ್ ಸ್ಥಾನಕ್ಕೆ 10 ಸ್ಥಾನದಾಗಿರೋ 1 ಮಿಲಿಯನ್ ಸ್ಥಾನಕ್ಕೆ ಬಿಡಿ ಸ್ಥಾನದಲ್ಲಿ 0 ಬರೀತೀವಿ. ಇಲ್ಲಿವರೆಗೂ ಬರ್ದಾಯ್ತು. ಓಕೆ, ನೆಕ್ಸ್ಟ್ ಒನ್ 8,020. 8,020 ಆಯ್ತಾ? 8,000. ಇದು 8,000 ಅಂತ ಕರಿಬೇಕಾದ್ರೆ ಎಲ್ಲಿ ಬರೀಬೇಕು? ಸಾವಿರಗಳ ಸ್ಥಾನ. 100,000 ಸ್ಥಾನಕ್ಕೆ 100 ಸ್ಥಾನದಲ್ಲಿ ಬರೀಬೇಕು. 100 ಸ್ಥಾನದಲ್ಲಿ ಇದೆಯಾ? ಏನ್ ಮಾಡ್ಲಿ? 0. 10,000 ಸ್ಥಾನಕ್ಕೆ 10 ಸ್ಥಾನದಲ್ಲಿ ಬರೀರಿ. 10 ಸ್ಥಾನದಲ್ಲಿ ಇದೆಯಾ? ಇಲ್ಲ. ಏನ್ ಮಾಡ್ಲಿ? 0. 1,000 ಸ್ಥಾನಕ್ಕೆ ಬಿಡಿ ಸ್ಥಾನದಲ್ಲಿರೋ ಸಂಖ್ಯೆ ಅದು 8 ಬರೆದು ಬಿಡಿ. ಮುಗೀತು. ಇಲ್ಲಿವರೆಗೂ ಬರ್ದಾಯ್ತು. ಈಗ 27. ಇದರಲ್ಲಿ 100 ಸ್ಥಾನಕ್ಕೆ 100 ಸ್ಥಾನಗಳ ಎಲ್ಲಿ ಬರೀಬೇಕು? ಅದರ ಇದೆಯಾ? ಇಲ್ಲ. ಏನ್ ಮಾಡ್ಲಿ? 0. 10 ಸ್ಥಾನಕ್ಕೆ 10 ಸ್ಥಾನದಲ್ಲಿ 2 ಬರೀರಿ. ಬಿಡಿ ಸ್ಥಾನಕ್ಕೆ ಬಿಡಿಯಲ್ಲಿರೋ 7ನ್ನ ಬರೆದು ಬಿಡಿ. ಸೊ ಈ ಅಂತಾರಾಷ್ಟ್ರೀಯ ಸಂಖ್ಯೆಯನ್ನ ನಾನೀಗ ಭಾರತೀಯ ಅಂತಾರಾಷ್ಟ್ರೀಯ ಸಂಖ್ಯಾ ವೃದ್ಧಲ್ಲಿ ಬರ್ದಾಯ್ತು. ಈಗ ಭಾರತೀಯ ಸಂಖ್ಯಾ ವೃದ್ಧಲ್ಲಿ ಬರಿಬೇಕಂತ ಬರೋಣ. ಎಸ್, ಬರೋಣ. ಏನ್ ಮಾಡ್ಲಿ ಈಗ? ಹೇಗೆ ಬರೀತೀರಿ? ಅದು ಹೇಗಿದೆಯಾ ಹಾಗೆ ಬರ್ಕೊಳ್ಳಿ. ಆಯ್ತಾ? 3 ಬಿಲಿಯನ್ 510 ಮಿಲಿಯನ್ 8,027. ಎಸ್, ಇದು ಅಂತಾರಾಷ್ಟ್ರೀಯ ಸಂಖ್ಯೆಯಲ್ಲಿದೆ. ಭಾರತೀಯ ಸಂಖ್ಯಾ ಪದ್ಧತಿ ಏನು ಮಾಡಬೇಕು? ಭಾರತೀಯ ಸಂಖ್ಯಾ ಪದ್ಧತಿ ಅನ್ನೋದು ಕಾಮ ಹಾಕಿ. ಎಷ್ಟು ಸ್ಥಾನ ಆದ್ಮೇಲೆ? 3. ಆಮೇಲೆ 2. ಓಕೆ, ಹೌದನಾ? ಇದು ಯಾವ ಸ್ಥಾನ? ಬಿಡಿ 10 100 1000 10,000 1 ಲಕ್ಷ 10 ಲಕ್ಷ ಕೋಟಿ 10 ಕೋಟಿ. 10 ಕೋಟಿ ಮುಂದೆ ಸ್ಥಾನ ಗೊತ್ತಾ ನಿಮಗೆ? ಇಲ್ಲ. ಹಾಗಾಗಿ ಏನು ಮಾಡಿ ಗೊತ್ತಾ? 10 ಕೋಟಿ 10 ಕೊಟ್ಟು 100 ಕೋಟಿ. ಇದನ್ನು ಕೋಟಿ ಅಂತಾನೆ ಅಂದ್ಕೊಂಡ್ಬಿಡಿ. ಆಯ್ತಾ? ಇದು ಇಲ್ಲಿವರೆಗೆ ಲಕ್ಷ, ಇಲ್ಲಿವರೆಗೆ 1000. ಎಸ್, ಓದ್ತೀರಾ? ಓದಿ. 351 ಕೋಟಿ 8,027. ವೆರಿ ಗುಡ್. ಹೌದು, ಇದನ್ನ 351 ಕೋಟಿ 8,027 ಅಂತ ನಾವು ಹೇಳ್ತೇವೆ ಮಕ್ಕಳೇ. ಸೊ ಹೀಗೆ ನಿಮಗೆ ಸಂಖ್ಯೆ ಕೊಟ್ಬಿಟ್ಟು ಭಾರತೀಯ ಸ್ಥಾನ ಬೆಲೆ ಕ್ರಮದಲ್ಲಿ ಬರೆಯಕ್ಕೆ ಹೇಳ್ತಾರೆ. ಬರೀತಿರಲ್ಲ? ಎಸ್, ಓಕೆ.